ಜಿಲ್ಲಾ ಯೂನಿಯನ್ ಅಧ್ಯಕ್ಷರು, ನಿರ್ದೇಶಕರು, ನನ್ನ ಮಾರ್ಗದರ್ಶಕರು, ಆತ್ಮೀಯರಾಗಿರುವ ಇಂದ್ರಾಳಿ ಜಯಕರಣನವರೇ, ಅದೇ ರೀತಿ ಇನ್ನೊಬ್ಬರು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರಾಗಿರುವ ರವಿರಾಜಣ್ಣನವರೇ, ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ರೂವಾರಿ ಹಾಗೂ ನಮ್ಮ ಹೆಬ್ರಿ ವ್ಯವಸಾಯ ಸಂಘದ ಅಧ್ಯಕ್ಷರು, ಆತ್ಮೀಯರಾಗಿರುವ ನವೀನ್ ಅಡ್ಡಿ ಅಂತಾರವರೇ, ಅದೇ ರೀತಿ ಸಹಕಾರಿ ಒಕ್ಕೂಟಗಳ ನಿಬಂಧಕರಾಗಿರುವ KR ಲಾವಣ್ಯ ಅವರೇ, ಅದೇ ರೀತಿ ಇನ್ನೊಬ್ಬರು ಆತ್ಮೀಯರಾಗಿರುವ ಸುಧೀರ್ ಕುಮಾರ್ ಅವರೇ, ಈ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾಗಿರುವ ತಾರನಾಥ್ ಬಂಗೇರವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಚಾರದ ಅಧ್ಯಕ್ಷರು ಆತ್ಮೀಯರಾಗಿ ದಿನೇಶ್ ಕುಮಾರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲ ಸಹಕಾರಿ ಬಂಧುಗಳೇ, ಖಂಡಿತ ಹೆಚ್ಚಿನ ವಿಚಾರವನ್ನು ನಂಗೆ ಗೊತ್ತಿದ್ದಾಗೆ ರಾಜೇಂದ್ರ ಭಟ್ ಅವರು ಎಲ್ಲ ವಿಚಾರವನ್ನು ಮಾತಾಡಿರಬೇಕು ಸುಮಾರು 1 ಗಂಟೆಗಳ ಕಾಲ. ಹಾಗಾಗಿ ಪುನರಪಿ ಅದೇ ವಿಚಾರವನ್ನು ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಎಣಿಸ್ತೇನೆ. ಅದರಲ್ಲಿಯೂ ಸುಮಾರು 1 ವಾರದಿಂದ 7 ದಿನಗಳ ಕಾಲ ಈ ಕಾರ್ಯಕ್ರಮವು ನಿರಂತರವಾಗಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯ ನವೆಂಬರ್ 14ನೇ ದಿನದಿಂದ ಪ್ರಾರಂಭವಾದ ಕಾರ್ಯಕ್ರಮ ನಾಳೆ ಅದರ ಸಪ್ತಾಹದ ಕೊನೆಯ ದಿನವಾಗಿರುತ್ತದೆ. ಭಾಳ ಸುಂದರವಾದ ಕಾರ್ಯಕ್ರಮ. ನಮಗೆಲ್ಲ ಹೆಮ್ಮೆ. ನಮ್ಮ ಹೆಬ್ರಿಯಲ್ಲಿ ಈ ಸಲ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ನವೀನ್ ಅಡ್ಡಿ ಅಂತವರು ಹಾಗೂ ಉಪಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಹಾಗೂ ಹಿರಿಯ ಸಹಕಾರಿ ಧುರೀಣರಾಗಿರುವ ನಮ್ಮ ಬೂತ್ಗುಂಡಿ ಕರುಣಾಕರಣ್ಣ ಹಾಗೂ ಎಲ್ಲ ನಿರ್ದೇಶಕರನ್ನು ಭಾಳ ಗೌರವಯುತವಾಗಿ ಸೇರಿಸಿಕೊಂಡು ಒಂದು ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಖಂಡಿತ ಈಗಾಗಲೇ ಜಯಕರಣ್ಣ ಹೇಳಿದಾಗೆ ನಮ್ಮ ಸಹಕಾರ ನಮ್ಮ ಹೆಮ್ಮೆ ಅನ್ನುವ ರೀತಿಯಲ್ಲಿ ಇಡೀ ದೇಶಾದ್ಯಂತ ಇವತ್ತು ಎಲ್ಲರಿಗೆ ಒಂದು ಕನಸನ್ನು ಕಾಣಲು, ಬೆಳಕನ್ನು ನೋಡಲು ಇರುವ ಒಂದು ದೊಡ್ಡ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು ಸಹಕಾರ ರಂಗ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಇವತ್ತು ನಮ್ಮ ಜಿಲ್ಲೆಯಲ್ಲ, ಅವಿಭಜಿತ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯವೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಿರುಗಿ ನೋಡುವ ಹಾಗೆ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದ ರಾಜೇಂದ್ರ ಕುಮಾರ್ ಅವರು ಅದಕ್ಕೊಂದು ಹೊಸ ಒಂದು ದೆಸೆಯನ್ನು ಬರೆದಿದ್ದಾರೆ. ಒಂದು ಹೊಸದಾದ ಒಂದು ರೀತಿಯಲ್ಲಿ ಅದನ್ನು ತಗೊಂಡು ಹೋಗ್ತಿದ್ದಾರೆ. ಭಾಳ ಹೆಮ್ಮೆ ಆಗ್ತದೆ. ಇವತ್ತು ಸುಮಾರು 5,000 ಕೋಟಿಗಿಂತಲೂ ಮೇಲೆ ಒಂದು ಠೇವಣಿಯನ್ನು ಇಟ್ಕೊಂಡು ಒಂದು ಸಹಕಾರಿ ಬ್ಯಾಂಕು ಕೆಲಸ ಮಾಡ್ತಾ ಉಂಟು ಅಂತ ಹೇಳಿದರೆ ಅದು ಭಾಳ ಹೆಮ್ಮೆ. ಅದರಿಗಿಂತಲೂ ಮೊನ್ನೆ ಮಂಗಳೂರಲ್ಲಿ ತಾನೇ ನಡೆದ ಕಾರ್ಯಕ್ರಮ ಸುಮಾರು ಒಂದು 10,000 ಜನಗಿಂತಲೂ ಜಾಸ್ತಿ ಸೇರಿಸಿಕೊಂಡು ಉತ್ತಮವಾದ ಒಂದು ಸಪ್ತಾಹವನ್ನು ಹಾಗೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ, ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಇರುವ ಎಲ್ಲ ಸಹಕಾರಿ ಬ್ಯಾಂಕ್ಗಳಿಗೆ ಒಂದು ನಮೂನೆ ಶಕ್ತಿ ಕೊಡುವಂಥ ಕೆಲಸವನ್ನು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಇಲ್ಲಿಯ ಸಹಕಾರಿ ಬ್ಯಾಂಕ್ಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅದರಿಗಿಂತಲೂ ನಮಗೆ ಸಂತೋಷ ಅಂದರೆ ನಮ್ಮ ಹೆಬ್ರಿಯ ಸಹಕಾರಿ ಬ್ಯಾಂಕು ಬಹಳ ವರ್ಷದಿಂದ ನಮಗೆ ನಾವು ತಿಳಿದುಕೊಂಡ ದಿನದಿಂದಲೂ ಉತ್ತಮ ರೀತಿಯಲ್ಲಿ ಜನರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡ್ತಿದೆ. ಅದೇ ರೀತಿ ಜನರ ಬಳಿಯೂ ನನ್ನೊಂದು ವಿನಂತಿ, ಇದು ಖಂಡಿತ ದುಡ್ಡು ಸಹಕಾರಿಯ ದುಡ್ಡಲ್ಲ, ಇದೆಲ್ಲ ನಿಮ್ಮ ದುಡ್ಡೇ. ನೀವು ತಗೊಂಡ ದುಡ್ಡನ್ನು ಭಾಳ ಪ್ರಾಮಾಣಿಕವಾಗಿ ಹಿಂದೆ ಕಟ್ಟುವ ಕೆಲಸವನ್ನು ಮಾಡೋದು ಯಾರು ಕೇಳಿದರೆ ಸಹಕಾರಿಗಳೇ. ಅವರು ಎಷ್ಟೇ ಕಷ್ಟ ಆದರೂ ಆ ದುಡ್ಡನ್ನು ಹಿಂದೆ ಕಟ್ಟುವ ಕೆಲಸವನ್ನು ಸಮಾಜದಲ್ಲಿ ಮಾಡ್ತಾರೆ. ಅದನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಈ ಸಹಕಾರಿ ರಂಗ ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ನಮ್ಮ ದೇಶದ ಬೆಳವಣಿಗೆಯಲ್ಲಿ ಸಹಕಾರಿ ರಂಗದ ಪಾತ್ರ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಜೊತೆಗೆ ಇನ್ನೊಂದು ಸಹಕಾರ ನಮ್ಮ KMF, ನಮ್ಮ ರಾಜ್ಯದ ಹೆಮ್ಮೆ, ದೇಶದ ಹೆಮ್ಮೆ ರೀತಿಯಲ್ಲಿ KMF ಇವತ್ತು ಕರ್ನಾಟಕದ KMF ದೇಶದಲ್ಲಿ ಸುದ್ದಿ ಮಾಡ್ತಿದೆ. ಇವತ್ತು ತಿರುಪತಿ ಲಡ್ಡುಗೂ ತುಪ್ಪವನ್ನು KMFಯಿಂದ ತಗೊಂಡು ಕೊಡುವಂತಹ ಒಂದು ಕೆಲಸಕ್ಕೆ ಬರಬೇಕಾದ್ರೆ ನಮ್ಮ ಇಲ್ಲಿರುವ KMFನ ಕಾರ್ಯಕ್ಷಮತೆ ಅದನ್ನು ನಮ್ಮ ರವಿರಾಜ ಹೆಗ್ಡೆ ಅವರು ಅದರ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಿದೆ. ಅದೇ ನಮ್ಮ ಜಯಕರಣನವರು ಅದೇ ನಿಟ್ಟಿನಲ್ಲಿ ಸಹಕಾರ ಯೂನಿಯನ್ ಅಧ್ಯಕ್ಷರಾಗಿ ಉತ್ತಮವಾದ ಕೆಲಸವನ್ನು ಎಲ್ಲರಿಗೆ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ನಮ್ಮ ಏನು ಕುಂದುಕೊರತೆಗಳಿವೆ ಅದನ್ನು ರಾಜ್ಯದ ಒಂದು ಮಂಡಳಿಯಲ್ಲಿ ಅದನ್ನು ಪ್ರತಿನಿಧಿಸುವ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದೆಲ್ಲ ನಮಗೆ ಹೆಮ್ಮೆ. ಮುಂದಿನ ದಿನದಲ್ಲಿ ಎಲ್ಲ ಯುವಕರಿಗೂ ಇದರ ಹೆಚ್ಚಿನ ಅವಕಾಶ ಸಿಗ್ತಾ ಇದೆ. ಈಗ ನಮ್ಮ ಅನಿಲ್ ಪೂಜಾರಿ ಅವರು ಇದ್ದಾರೆ, ಅವರು ನಮ್ಮ ಕೆರ್ವಾಶೆ ಬ್ಯಾಂಕಿನ ಅಧ್ಯಕ್ಷರಾಗಿದ್ದು ಇವತ್ತು ನಮ್ಮ ಕೃಷ್ಣಣ್ಣ ಅದರ ಅಧ್ಯಕ್ಷರಾಗಿದ್ದಾರೆ. ಹಿಂದಿನ ಮಾಳದ ಅಧ್ಯಕ್ಷರಾಗಿ ಅನಿಲ್ ಅವರು ಇದ್ದರು. ಇವತ್ತು ಎಲ್ಲ ಯುವಕರಿಗೂ ಇದರಲ್ಲಿ ಅವಕಾಶ ಇದೆ. ಅದನ್ನು ಉಪಯೋಗಿಸಿಕೊಂಡ್ರೆ ಮುಂದಿನ ದಿನದಲ್ಲಿ ಜೀವನದಲ್ಲಿ ಎದುರು ಬರಲು ಇದು ಮೆಟ್ಟಿಲಾಗ್ತದೆ ಅಂತ ಹೇಳುತ್ತಾ, ಅದೇ ರೀತಿ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಎಂಬ ಅವಕಾಶವನ್ನು ನಮ್ಮ ಇಬ್ಬರು ಒಂದು ಕಡಾರಿ ರವೀಂದ್ರ ಪ್ರಭುಗಳು, ಭಾಳ ಹಿರಿಯರು, ಸಮಾಜಮುಖಿಯಾಗಿ ಉತ್ತಮ ಕೆಲಸ ಮಾಡಿದಗಳ ಪ್ರಭುಗಳಿದ್ದಾರೆ. ಇವತ್ತು ನಾನು ಬ್ಯಾಂಕಿನ ಬಗ್ಗೆ ಯಾವಾಗಲೂ ಸಂತೋಷ ಎಂದು ಹೇಳೋದು ಉಂಟು. ಆ ಬ್ಯಾಂಕು ರಾಜ ಸಾರಸ್ವತ ಬ್ಯಾಂಕ್, ನಮ್ಮ ಜೋಡ್ ರಸ್ತೆ ರಾಜಸಾರ. ಯಾಕಂದರೆ
ಯಾರೇ ಒಳ್ಳೆ ಕೆಲಸ ಮಾಡಿದರೆ ನಾವು ಹೇಳಲಿಕ್ಕೆ ಗರ್ವದಲ್ಲಿ ಹೇಳಬೇಕು. ಅದನ್ನು ನೋಡಿ ಇನ್ನಷ್ಟು ಜನ ಅದರ ಹಿಂದೆ ಓಡಬೇಕು. ಯಾಕಂದರೆ ಇವತ್ತು ಬ್ಯಾಂಕ್ ಸುಮಾರಿದೆ ಕಾರ್ಕಳದಲ್ಲಿ, ಆದರೂ ರಾಜ್ಯ ಸಾರಸ್ವತ ಬ್ಯಾಂಕ್ ಇವತ್ತು 390 ಕೋಟಿಗಿಂತಲೂ ಜಾಸ್ತಿ ಡೆಪಾಸಿಟ್ ಇಟ್ಕೊಂಡು ಸುಮಾರು 900 ಕೋಟಿಯಷ್ಟು ಟರ್ನ್ ಓವರ್ ಮಾಡ್ತಾ ಉಂಟು ಅಂತ ಹೇಳಬೇಕಾದ್ರೆ ಭಾಳ ಹೆಮ್ಮೆ ಇದೆ. ಅವರು ಇರೋದು ಸಮುದಾಯದಲ್ಲಿ ಬರೀ 7,000 ಜನ, ಇಡೀ ಸಮುದಾಯದಲ್ಲಿ ಇರೋದು ಕಾರ್ಕಳದಲ್ಲಿ 7,000 ಜನ. ಅವ್ರದ್ದು ದೇವಸ್ಥಾನ ಇರೋದು 2 ಇಡೀ ಉಡುಪಿ ಜಿಲ್ಲೆಯಲ್ಲಿ, ಒಂದು ನಮ್ಮ ಕಾರ್ಕಳದಲ್ಲಿ, ಇನ್ನೊಂದು ಶಿರ್ವದಲ್ಲಿ. ಹಾಗೆ ಅಂಥವರು ಇವತ್ತೊಂದು 390ಕ್ಕಿಂತ ಡೆಪಾಸಿಟ್ ಇಟ್ಕೊಂಡು ಅದನ್ನು ಲಾಭದಾಯಕವಾಗಿ ಒಳ್ಳೆ ರೀತಿಯಲ್ಲಿ ಆ ಬ್ಯಾಂಕನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಇದರಿಗಿಂತ ದೊಡ್ಡ ನಮ್ಮ ನವೋದಯ ನಮ್ಮ ಆತ್ಮೀಯರಾಗಿರುವ ಬಜಗೋಳಿ ಸುನೀಲ್ ಕುಮಾರ್ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಆತ್ಮೀಯರಾಗಿರುವ ಸುಧಾಕರ್ ಶೆಟ್ಟಿ ಇದ್ದಾರೆ, ಅವರು ಸಹ ಸಹಕಾರಿಗಳೇ, ಯುವ ಸಹಕಾರಿಗಳು. ಇನ್ನು ಮುಂದಿನ ನಮ್ಮ ಎಂತ ಹೇಳ್ತಾರೆ ಸಹಕಾರಿ ನಕ್ಷತ್ರಗಳು ಅವರೆಲ್ಲ. ನೀವು ಬೇಡ ಅಂತ ಹೇಳಬಾರ್ದು ಸುನೀಲ್, ನೀವು ಬರಬೇಕು, ನೀವು ಬೇಕು. ಇನ್ನು ನಮ್ಮ ಯುವಕರಿಗೆಲ್ಲ ನೀವೇ ಶಕ್ತಿ ಆ ಕೆಲಸವನ್ನು ಮಾಡಬೇಕಂತ ಹೇಳುತ್ತಾ, ಅದೇ ರೀತಿ ಇವತ್ತು ರವೀಂದ್ರ ಪ್ರಭುಗಳ ಬಗ್ಗೆ ಮಾತಾಡ್ತಿದ್ದೆ. ಇಂಥ ಬ್ಯಾಂಕ್ಗಳು ಬಂದರೆ ಭಾಳ ಜನರಿಗೆ ವಿಶ್ವಾಸ ಇದೆ, ಅವರ ಬಗ್ಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ಅಷ್ಟು ಜನ ಡೆಪಾಸಿಟ್ ಇಡ್ತಾರೆ, ಅಷ್ಟು ಜನರಿಗೆ ಕರೆದು ಸಾಲ ಕೊಡ್ತಾರೆ. ಅವರೊಂದು ಬಿಲ್ಡಿಂಗ್ ಕಟ್ತಿದ್ದಾರೆ ಜೋಡ್ ರಸ್ತೆಯಲ್ಲಿ. ನಮ್ಮ ಯಾವ ನ್ಯಾಷನಲೈಸ್ ಬ್ಯಾಂಕ್ ಇದು ಅಷ್ಟು ದೊಡ್ಡ ಬಿಲ್ಡಿಂಗ್ ಇಲ್ಲ, ಅಷ್ಟೊಂದು ಸುಂದರವಾದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ನಾವು ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತಿದ್ದೇವೆ. ಹಾಗಾಗಿ ಅವರಿಗೆ ಭಾಳ ಅರ್ಹವಾಗಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಮನಪೂರ್ವಕವಾಗಿ ಅಭಿನಂದಿಸ್ತಾ, ಮುಂದಿನ ದಿನದಲ್ಲಿ ನಮ್ಮ ಇಡೀ ಜಿಲ್ಲೆಗೆ ಅವರಿಂದ ಇನ್ನಷ್ಟು ಕೆಲಸ ಆಗಲಿ ಅಂತ ಹೇಳುತ್ತಾ, ಇನ್ನೊಬ್ಬರು ಹಿರಿಯ ಸಹಕಾರಿ ಧುರಣಿ ಬರಬೇಕಿತ್ತು, ಬರಲಿಲ್ಲ. ನಮ್ಮ ಮಾರ್ಗದರ್ಶಕ ಭಾಸ್ಕರ್ ಕೋಟೆಯನವರು, ಅವರಿಗೂ ಅರ್ಹವಾಗಿ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅವರನ್ನು ಕಾರ್ಕಳ ತಾಲೂಕಿನ ಮಟ್ಟಿಗೆ ಇಬ್ಬರನ್ನು ಅಭಿನಂದಿಸುತ್ತಾ, ಮುಂದೆ ಸಹ ಇಂಥ ಕೆಲಸ ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೆಲಸ ಆಗಲಿ. ಈ ಹೆಬ್ರಿ ಭಾಗದಲ್ಲಿಯೂ ಯಾರೆಲ್ಲ ಕಷ್ಟ ಅಂತ ಹೋಗ್ತಾರೆ, ಯಾರಿಗೆಲ್ಲ ತೊಂದರೆ ಉಂಟಂತ ಹೋಗ್ತಾರೆ, ಅವರಿಗೆಲ್ಲ ಸಮಯದಲ್ಲಿಯೂ ನಮ್ಮ ಈ ಒಂದು ಬ್ಯಾಂಕ್ ಬಾಗಿಲನ್ನು ತೆರೆದಿರಲಿ, ಅವರ ಕಷ್ಟಕ್ಕೆ ಅನುಕೂಲ ಆಗಿರಲಿ. ಯಾರಾದರೂ ಪಾಪದವರು ಬಂದರೆ ಇವತ್ತು ದಾಖಲೆಯನ್ನು ಒಟ್ಟು ಮಾಡೋದೇ ಬಹಳ ಕಷ್ಟದ ಕೆಲಸ. ಇವತ್ತು ಪೇಪರ್ ಒಟ್ಟು ಮಾಡೋದು, ಅದು ಸಹ ಬ್ಯಾಂಕ್ ವಿಲೀನೀಕರಣ ಆದ ನಂತರ ಎಲ್ರಿಗೂ ಸೊಸೈಟಿ ಅಥವಾ ಇಂಥ ಸಹಕಾರಿ ಸಂಘವನ್ನೇ ಡಿಪೆಂಡ್ ಆಗಿರುವಂಥ ಒಂದು ಅನಿವಾರ್ಯತೆ ಬಂದಿದೆ. ಅಂಥ ಸಂದರ್ಭದಲ್ಲಿ ಆ ಎಲ್ಲ ಕೆಲಸವನ್ನು ಈ ಎಲ್ಲ ಏನೆಲ್ಲ ಸಿಬ್ಬಂದಿ ವರ್ಗದವರು ಇಷ್ಟು ತನಕ ಒಳ್ಳೆ ರೀತಿ ಮಾಡ್ತಾ ಇದ್ದಾರಾ, ಮುಂದಿನ ದಿನದಲ್ಲಿ ಮಾಡಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನವೀನ್ ಅಡ್ಡಿ ಅಂತವರು ಮತ್ತು ಅವರ ತಂಡ, ಅದಕ್ಕೆ ಸಹಕರಿಸಿದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ